ಎಲ್ಲಿ ಹೋದ್ರು ನಮ್ಮ ಕಲಬುರ್ಗಿದವ್ರು ಸಿಕ್ಕೇ ಸಿಗ್ತಾರೆ ನೋಡ್ರಿ. ಖರ್ಗೆಬಲ್ ಆಟೋನಮಸ್ ಕಾಲೇಜ್ನಾಗ 24 ಗಂಟೆ ಅಲ್ಲಿ ಇರ್ತೇವೆ, ಯಾವ ಪೇಪರ್ ಸಿಗ್ತಾವ ನೋಡ್ರಿ. ನನಗರೆ ಈ ಜಾಗ ಒಂದ್ ಚೂರು ಇಷ್ಟ ಆಗಿಲ್ಲ. ಬಿಸಿಲು ನೋಡ್ದನ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಸೌತ್ ಇಂಡಿಯಾ ಸೋಲೋ ಟ್ರಿಪ್ ಜರ್ನಿ. ಸೊ ಇಷ್ಟು ಪ್ರಾಪರ್ ಔಟ್ಫಿಟ್ ಹಾಕೊಂಡು ನಾನು ಆ್ಯಂಡ್ ಮಳೆ ಯಾವ ಲೆವೆಲಿಗೆ ಹೊಂಟದಪ್ಪ ಅಂದ್ರೆ ಹೊರಗೆ ಹೋದ್ರೆ ತೊಯ್ಸ್ಕೊಂಡ್ಬಿಡ್ತೀನಿ ನಾನು. ಬಟ್ ಏನೂ ಮಾಡೋಕ್ಕಾಗಿಲ್ಲ. ನನಗಿದು ಔಟ್ಫಿಟ್ ಹಾಕೊಂಡು ಸ್ವಲ್ಪ ತಿರುಗಾಡೋದಿತ್ತು ಪೂರಾ ಕೇರಳ ಒಳಗೆ ಬನ್ನಿ. ಸೊ ಹಾಗಾಗಿ ರೇನ್ ಕೋಟ್ ಹಾಕೋಲೇಬೇಕು. ಹಿಂಗೆ ಕಾಣತ್ತೇನು ಫ್ರೇಮ್, ಸ್ವಲ್ಪ ಫ್ರೇಮ್ ಹಿಂಗೆ ಕಾಣತ್ತೆ ಮೇ ಬಿ. I've been trying to redefine life. I can see the signs, world is going to see me shine, fighting for my soul sake. टिकट कौन रहा? टिकट है? चलो नहीं इधर रहना टिकट है? हाँ वाटरफॉल उधर टिकट मिलेगा, उधर कैश है, इधर मोबाइल पे. हाँ इधर कर सकते हैं. हाँ इधर अभी कितना दूर है वाटरफॉल? वाटरफॉल कितना दूर है? 200 मीटर. 200. हाँ फाइन इधर रखो. 1.5 hour ರಫ್ ಡ್ರೈವಿಂಗ್ ಮುಗಿಸ್ಕೊಂಡು ಫಾರೆಸ್ಟ್ ಏರಿಯಾ ಒಳಗೆ. ಸೊ ಫೈನಲಿ ವಿ ರೀಚ್ಡ್ ಎಟ್ ಅತಿರಪಿಲ್ಲಿ ವಾಟರ್ಫಾಲ್ಸ್, ಒನ್ ಆಫ್ ದಿ ಲಾರ್ಜೆಸ್ಟ್ ವಾಟರ್ಫಾಲ್ಸ್ ಇನ್ ಅವರ್ ಕೇರಳ ಆ್ಯಂಡ್ ಆಲ್ಸೋ ನೋನ್ ಹ್ಯಾಸ್ ದಿ ನಯಾಗ್ರಾ ವಾಟರ್ಫಾಲ್ಸ್ ಆಫ್ ಅವರ್ ಇಂಡಿಯಾ ಅಂತಲೂ ಕರೀತಾರೆ ಇದಕ್ಕೆ. ಬಿಕಾಸ್ ಭಾಳ ದೊಡ್ಡದೈತಿ, ಭಾಳ ಅಂದ್ರೆ ಭಾಳ ದೊಡ್ಡದೈತಿ. ಏನಿಲ್ಲ ಅಂದ್ರೆ 80 to 100 feet ಹೈಟಿಂದ ನೀರು ಬೀಳ್ತಿರ್ತೈತಿ. ಅದು ನೋಡೋಕೆ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಎಕ್ಸ್ಪೀರಿಯನ್ಸ್ ಇರ್ತವೆ. ಆ್ಯಂಡ್ ಇದು ಬಿಟ್ಟರೆ ಇನ್ನೊಂದು ಭಾಳ ಫೇಮಸ್ ಥಿಂಗ್ ಏನಪ್ಪ ಅಂದ್ರೆ ಇಲ್ಲಿ ಎಲ್ಲರೂ ಆಬ್ವಿಯಸ್ಲಿ ಬಾಹುಬಲಿ ಮೂವಿ ನೋಡಿರ್ತೀರಿ. ಬಾಹುಬಲಿ ಮೂವಿದ ಆ ದೀವರ ಅಂತ ಒಂದು ಸಾಂಗ್ ಏನೈತಲ್ಲ ಅದು ಇಲ್ಲೇ ಶೂಟ್ ಆಗೈತಿ. ನಾನು ಅಂದ್ಕೊಂಡೆ ಲೊಕೇಶನ್ ರೀಚ್ ಆದಮೇಲೆ ವಾಟರ್ಫಾಲ್ಸ್ ಸಿಗ್ತೈತೆ ಅಂತ. ಬಟ್ ಇಲ್ಲ, ನಾವು ಕೆಳತನ ನಡ್ಕೊಂಡು ಹೋಗ್ಬೇಕು. ಭಾಳ ದೂರ ಐತಿ ಇನ್ನು. ಏನಿಲ್ಲ ಅಂದ್ರೆ ಒಂದು 15-20 minutes ನಡ್ಕೊಂಡು ಹೋಗ್ಬೇಕು. ಕೈಂಡ್ ಆಫ್ ಟ್ರಕ್ಕಿಂಗ್ ಅಭಿ ಬಂದು ಹಾಯ್ ಕೇರಳ. ಏನಿಲ್ಲ ಅಂದರೂ ಒಂದು 15-20 ನಿಮಿಷ ನಡ್ಕೊಂಡು ಹೊಂಟೀನಿ. ಇನ್ನೂ ಸಿಗಲ್ಲಾಗ್ಯದ. ಸೌಂಡ್ ಕೇಳತ್ತೀನಿ ಅವಾಗಿಂದ ನಾನು. ಗೈಸ್ ದಾರಿ ಭಾಳ ಟಫ್ ಐತಿ. ವಯಸ್ಸಾದ್ರು ಬರೋದು ಭಾಳ ಕಷ್ಟ ಅದು ನೋಡ್ರಿಪ್ಪ. ಯಂಗ್ಸ್ಟರ್ಸೇ ಬರ್ಬೇಕು ಬಂದ್ರೆ. ಒನ್ ಸ್ಟೆಪ್ ರಾಂಗ್ ಯು ವಿಲ್ ಬಿ ಗೋನ್ ಅಂತಾರಲ್ಲ ಹಂಗೆ ಅನ್ಕೋ. ಗೈಸ್ ಫೈನಲಿ ವಿ ಆರ್ ಇನ್ ಅತಿರಪಿಲ್ಲಿ ವಾಟರ್ಫಾಲ್ಸ್. ಮೈ ಗಾಡ್, ಕ್ರೇಜಿ ವ್ಯೂ. ಅಂತ ಬರೀ ಏನು ಖಾಸಿಲ್ಲಪ್ಪ. ಸೊ ಗೈಸ್ ಒಂದು ಒಪ್ಪನಾಗಿ ಹೇಳ್ತೀನಿ ಕೇಳ್ರಿ. ನನಗರೆ ಈ ಜಾಗ ಒಂದು ಚೂರು ಇಷ್ಟ ಆಗಿಲ್ಲ. ರೀಸನ್ ಏನಪ್ಪ ಅಂದ್ರೆ ಒಂದು ಮೊದಲೇದು ಯಾರಿಗೂ ನೀರೊಳಗೆ ಆಟ ಆಡೋಕೆ ಬಿಡಲಾಗ್ಯಾರ. ಅಷ್ಟು ವಾವ್ ಅನ್ನೋದು ಅಂತ ಪರಿ ಏನು ಅನ್ಸಲಾಗ್ಯದ. ಬಟ್ ಮೇ ಬಿ ಕೆಲವೊಬ್ಬರಿಗೆ ಇದು ವಾವ್ ಅನ್ಸ್ಬೋದು. ಬಟ್ ಅಂತ ಪರಿ ಏನು ಕಾಸಿಲ್ಲ ಅನ್ಸ್ಲತ್ತಪ್ಪ ನನಗರೆ. ಮೇ ಬಿ ಅಲ್ಲಿ ಒಳಗೆ ಬಿಡಲಾಗ್ಯಾರಲ್ಲ ಅದ್ರ ಸಲಗೆ ಅನ್ಸ್ಲತ್ತು, ಅಥವಾ ನನಗರೆ ಅಷ್ಟು ವಾವ್ ಅತಿರಪಿಲ್ಲಿ ವಾಟರ್ಫಾಲ್ಸ್ ಹಂಗೆ ನಥಿಂಗ್. ಅಟ್ಲೀಸ್ಟ್ ನೀರೊಳಗೆ ಆಟ ಆಡೋಕ್ಕಾದ್ರೂ ಬಿಡಬೇಕಿತ್ತು ನನ್ನ ಮಕ್ಕಳು. ಅದರದೊಂದು ಸೀನ್ ಬರ್ತೈತೆ ನೋಡ್ರಿ. ಅವಳ ತಾಯಿ ಹಿಂಗೆ ಹಿಡ್ಕೊಂಡು ಬಾಹುಬಲಿಗೆ ಹಿಂಗೆ ಎತ್ಕೊಂಡು ನೀರೊಳಗಿಂದ ಹಿಂಗೆ ಮ್ಯಾಗ್ ಬರ್ತೈತಲ್ಲ. ಸೊ ಅದು ಸೀನೆಲ್ಲ ಇಲ್ಲೇ ಶೂಟ್ ಆಗೈತಿ. ಆ್ಯಂಡ್ ದೀವರ ಅನ್ನೋ ಸಾಂಗ್ ಕೂಡ ಇಲ್ಲೇ ಶೂಟ್ ಆಗೈತಿ.
ಆ್ಯಂಡ್ ಒಂದು ಸೀನ್ ಒಳಗೆ ಶಿವ ತೊಗೊಂಡು ಬಂದು ನೀರು ಕೆಳಗೆ ಇಡ್ತಾನಲ್ಲ ಅದು ಕೂಡ ಇಲ್ಲೇ ಶೂಟ್ ಆಗೈತಿ. ಬಾಹುಬಲಿದು ಒಂದು 20% ಶೂಟ್ ಇಲ್ಲೇ ಆಗೈತಿ ನೋಡ್ರಿ. ನಮ್ಮ ಕಲಬುರ್ಗಿದವ್ರು ಸಿಕ್ಕಾರ ನೋಡ್ರಿ ಇಲ್ಲಿ. ನಾವು ಖರ್ಗೆಬಲ್ ಆಟೋನಮಸ್ ಕಾಲೇಜ್ನಾಗ 24 ಗಂಟೆ ಅಲ್ಲಿ ಇರ್ತೇವೆ, ಯಾವ ಪೇಪರ್ ಸಿಗ್ತಾವ ನೋಡ್ರಿ. ನಾವು ಮೂವರು ಇವಾಗ ಎಲ್ಲಿ ಹೊಂಟ್ರಿ ಇವಾಗ? ಇವಾಗ ಅದು ತಿರುಮಲ ಟೆಂಪಲ್ ತಿರುಪತಿ, ತಿರುಮಲ ಟೆಂಪಲ್ ತಿರುಮಲ, ತಿರುವನಂತಪುರಂ. ತಿರುವನಂತಪುರಂ. ಹಣ ನಮ್ಗೆ ಹೆಸರು ಗೊತ್ತಿಲ್ಲ, ಸುಮ್ಮನೆ ನಾವೇ ಅಲ್ಲೇ ಹೊಂಟಿನಿ. ಎದ್ರಾಗ ಹೊಂಟ್ರಿ? ಕ್ರೂಸರ್ ಇಲ್ಲ, ಬೈಕ್ ತೊಗೊಂಬಂದಿನ. ಬರ್ರಿ ಗೈಸ್, ಬಂದ್ ಬಿಕಾಮ್ ಡಿಪಾರ್ಟ್ಮೆಂಟ್ 6 ಸೆಮ್ ನಮ್ಮ ರಾಕೆ ಅಮರ ಹರೀಶ್ ಅಂತ ಹೇಳು ಎಲ್ಲರೂ ಕೊಂಡಿಡ್ತಾರೆ. ಕೊಂಡಿಡೋದ ಗಣೇಶ ಯಾವನಿಲ್ಲ ಮೂಗರಿ. ಬರ್ರಿ ಬರ್ರಿ ಕಲ್ಬುರ್ಗಿ. ದಿ ಶಾಪುರ್ ಕಿಡ್, ದಿ ಶಾಪುರ್ ಕಿಡ್. ಹೌದಾ? ಎಲ್ಲಿ ಹೋದ್ರು ನಮ್ಮ ಕಲಬುರ್ಗಿದವ್ರು ಸಿಕ್ಕೇ ಸಿಗ್ತಾರೆ ನೋಡ್ರಿ. ಅಪ್ಪ ನಾವು ಪೂರ ಪರೇಶಾನ್ ಅದೇ. ಅದು ಹೆಂಗೆ ಕೂನ್ ಹಿಡ್ದು ಗೊತ್ತಾನ, ಅವ ಹಿಂಗೆ ಹೊಂಟಿದ್ರು, ಅವ್ರು ಪೂರಾಗ ಹೆಂಗೆ ಹೊಂಟಿದ್ರು, ಅದ್ರಾಗ ಒಬ್ಬ ಹುಡುಗ ಏನು ಮಾಡಿದ್ರು, ಎಂಥ ಶಕ್ತಿ ಅಪ್ಪ ಶರಣ ಬಸವಣ್ಣ, ಅದು ಹಾಡ ಹಾಡತ್ತಿದ್ದ. ಸೊ ಹಾಗಾಗಿ ನಾನು ರೆಕಗ್ನೈಸ್ ಮಾಡಿದೆ. ನಾನು ಇದು ಸ್ಲ್ಯಾಂಗ್, ಇದು ಆ್ಯಕ್ಸೆಂಟ್ ಮತ್ತು ಇದು ಹಾಡ ಪ್ರಾಪರ್ ನಮ್ಮ ಕಲಬುರ್ಗಿದ ಐತೆ ಅಂತ ಕೇಳಿದೆ. ಕಲಬುರ್ಗಿಯನ್ನು ಹ್ಞೂ ಅಣ್ಣ ಕಲಬುರ್ಗಿ ಅಂತ. ಈ ವಾಸ್ ಲೈಕ್ ಭಾಳ ಹ್ಯಾಪಿ ಅದ, ಖುಷಿ ಅದ. Guess I'm locked in, guess I'm locked in, I got this, and it's on my soul. Guess I'm locked in, guess I'm locked in, I got this, and that's on my soul. ಸೊ ಬೆಸ್ಟ್ ಟೈಮ್ ಯಾವುದಪ್ಪ ಅಂದ್ರೆ ರೇನಿ ಸೀಸನ್ ಒಳಗೆ ವಿಸಿಟ್ ಮಾಡಿದ್ರೆ ಭಾಳ ಬೆಸ್ಟ್ ಟೈಮ್ ಐತಿ. ಸಮ್ಮರ್ ಒಳಗೆ ಇನ್ ಕೇಸ್ ನೀವು ಏನಾರು ಸಮ್ಮರ್ ಬಂದ್ರಪ್ಪ ಅಂದ್ರೆ ನೀವು ಇಲ್ಲಿ ನೋಡ್ಲಿಕ್ಕೆ ನೀರು ಭೀ ಸಿಗಂಗಿಲ್ಲ ಅನ್ಕೋರಿ. ಏನಪ್ಪ ಅಂದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಮಳೆ ಆಗ್ಬೇಕು, ಇನ್ನೂ ಭಯಂಕರ ವಾಟರ್ ಫಾಲ್ಸ್ ಕಾಣುತ್ತಂತ. ಅಂದ್ರೆ ವಾಟರ್ ಫ್ಲೋ ಏನಿರುತ್ತಲ್ಲ ಇನ್ನೂ ಜಾಸ್ತಿ ಇರುತ್ತೆ. ಇದು ವಾಟರ್ ಫಾಲ್ ಹೈಪ್ ನೋಡಿ ನಾವು ಏನೋ ಭಾರಿ ಇರುತ್ತೆ ಅನ್ಕೊಂಡೆ, ಬಟ್ ಇದು ನೋಡ್ರಿ ಪೂರ ಟುಸ್ ಪಟಾಕಿ ಆಯ್ತಪ್ಪ. ಮೂರು ದಿನ ಆದ್ಮೇಲೆ ಬಿಸಿಲು ನೋಡ್ದಾನ. ಗೈಸ್ ಪೂರ ಹಾಲತೆ ಖರಾಬ್ ಆಯ್ತು ಕೆಳಗೆ ಹೋಗಿ ಮೇಲೆ ಬರೋಷ್ಟಿಗೆ. ಫಕ್ ಮ್ಯಾನ್.